ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ನಾವು ಆಲ್ರೆಡಿ 4:15 ಆಗಿದೆ, ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂತಂದರೆ ಅಕ್ಕರ ಮನೆಗೆ ಹೊರಟಿದ್ದೀವಿ. ನಾವು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಅಕ್ಕರ ಮನೇಲಿ ಒಂದಿನ ಇದ್ವಿ. ನಾವು ಶುಕ್ರವಾರ ಬಂದ್ವಿ, ಶುಕ್ರವಾರ ಇದ್ಬಿಟ್ಟು ಶನಿವಾರ ಊರಿಗೆ ಬಂದಿದ್ವಿ. ಅವ್ರು ಇರುವಂಥ ರಿಕ್ವೆಸ್ಟ್ ಮಾಡಿದ್ರು ಸೋಮವಾರದವರೆಗೂ. ಬಟ್ಟೆ ಕೂಡ ತೊಗೊಂಡು ಹೋಗಿದ್ವಿ ನಾವು, ಆದರೂ ಕೂಡ ಯಾಕೋ ಗೊತ್ತಿಲ್ಲ ಮನೆ ಕೆಲಸ ತುಂಬ ಇತ್ತು. ವಾಪಸ್ ಬಂದುಬಿಟ್ಟು ಸೋಮವಾರ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಂಗಳವಾರ ಬೆಳಗ್ಗೆ ಹೊರಟಿದ್ದೀವಿ. ಮನೆ ಕೆಲಸ ಅಂತಂದರೆ ಬಟ್ಟೆ ವಾಶ್ ಮಾಡೋದು, ಅದನ್ನೆಲ್ಲ ಆರಿಸೋದು, ಮಡ್ಚಿಕ್ಕೋದು, ತುಂಬಾ ಕೆಲಸಗಳಿದ್ವು ಹೇಳಿ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಬಂದ್ವಿ ವಾಪಸ್. ಮತ್ತೆ ಈಗ ಹೋಗ್ತಾ ಇದ್ದೀವಿ. ಅದು ಯಾಕೆ ಅಂತಂದರೆ ಮತ್ತೆ ಹೋಗ್ತಿರುವಂಥದ್ದು ನನ್ನ ಸೊಸೆನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಬೇಕು. ಇಲ್ಲಿಗೆ ತುಮಕೂರಲ್ಲೇ ತೋರಿಸ್ತಿರೋದು, ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹಾಗಾಗಿ ನಾವು ಕಾರ್ ತೊಗೊಂಡು ಹೋಗ್ತಾ ಇಲ್ಲ. ಏಕೆಂದರೆ ಪ್ರೇವಣನ ಕಾರನ್ನು ತೊಗೊಂಡು ಬಂದು ಇಲ್ಲಿ ಸ್ವಲ್ಪ ಹೊಸ ಕಾರ್ ಅದನ್ನು ಸ್ವಲ್ಪ ರೆಡಿ ಮಾಡಿಸೋದಿದೆ. ಅಂದರೆ ಹೊಸ ಸೀಟ್ಸ್ ಎಲ್ಲ ಫಿಟ್ ಮಾಡಿಸೋದು, ಸ್ವಲ್ಪ ಎಲ್ಲ ಹೆಸರು ಹಾಕ್ಸೋದು, ಎಲ್ಲ ತುಂಬ ಕೆಲಸ ಇದೆ. ಇನ್ನು ಇವರು ರಜಾ ಇರೋದ್ರಿಂದ ಇಲ್ಲಿಗೆ ತೊಗೊಂಡು ಬಾ ಪ್ರವೀಣ, ಎಲ್ಲ ರೆಡಿ ಮಾಡಿಸ್ತೀನಿ ಅಂತ ಹೇಳಿದರು ನಮ್ಮ ಮನೆಯವರು. ಸೊ ಹಾಗಾಗಿ ಇವಾಗ ಆ ಗಾಡಿನ ತೊಗೊಂಡು ಬರೋಕ್ಕೆ ಹೋಗ್ತಿರುವಂಥದ್ದು. ಇನ್ನು ನಮ್ಮ ಕಾರ್ನ ತೊಗೊಂಡೋದ್ರೆ ಮತ್ತೆ ಯಾರು ತೊಗೊಂಡು ಬರೋದು ಅಲ್ಲಿಂದ ಅಂತ ಹೇಳ್ಬಿಟ್ಟು ನಾವೀಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ತುಮಕೂರು ಬಸ್ ಸ್ಟ್ಯಾಂಡಲ್ಲಿ 5 ಗಂಟೆಗೆ ಒಂದು ಬಸ್ ಬಿಡುತ್ತೆ. ಆ ಬಸ್ಸಿಗೆ ಹೋದರೆ ನಾವು PSK ಅಂತೇಳಿ ಆ ಬಸ್ಸು ಪಾವಗಡಕ್ಕೆ ಒಂದು 7:15ಗೆಲ್ಲ ಹೋಗ್ಬಿಡ್ತೀವಿ. ಅಲ್ಲಿಂದ ಒಂದು ಬಸ್ ಹತ್ಕೊಂಡ್ರೆ 9-9:15ಗೆಲ್ಲ ನಾವು ಆರಾಮಾಗಿ ಊರಲ್ಲಿರ್ತೀವಿ. ಅಷ್ಟೇನೇ. ತುಂಬ ನಿದ್ದೆ ಬರ್ತಿತ್ತು. ಯಾಕೆಂದರೆ ನಾನು ಬೆಳಗ್ಗೆ 4:15 ಇಲ್ಲ 4 ಗಂಟೆಗೆ 3:45ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದೆ. ಸೊ ಹಾಗಾಗಿ ಇನ್ನು ಮನೆ ಮುಂದೆ ಕಸ ಹೊಡೆದ್ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಮಾಡೋಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ಬಂದು ಡ್ರೆಸ್ ಹಾಕ್ಕೊಂಡೆ ಒಂದಷ್ಟೇ. ಇದು ಹೊಸ ಡ್ರೆಸ್ಸು ಮೀಶೋದಲ್ಲಿ ಬೈ ಮಾಡಿದ್ದೆ. ಇದ್ರ ಲಿಂಕ್ ಏನಾದರೂ ಬೇಕಂದರೆ ನಾನು ಇನ್ನೊಂದು ಚಾನಲಲ್ಲಿ ಲಿಂಕ್ನ ಹಾಕಿದ್ದೀನಿ, ಪವನ್ ಸುನಿ ಲೈಫ್ ಸ್ಟೈಲಲ್ಲಿ. ಅಲ್ಲಿ ನೀವು ಆರಾಮಾಗಿ ಬೈ ಮಾಡ್ಬೋದು. ಸೊ ಇನ್ನೇನು ನಾನು ನಮ್ಮ ಮನೆಯವ್ರ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಸೊ ಸಿಕ್ಕಾಬಟ್ಟೆ ಪಾಗೋಡದಿಂದ ಎತ್ತಾಗ್ತಾ ಇತ್ತು ಬಸ್ಸು. ನಾವು ಆಲ್ರೆಡಿ ಪಾಗೋಡಕ್ಕೆ ರೀಚ್ ಆಗಿ ಈಗ ಪರಶುರಾಮಪುರಕ್ಕೆ ಹೋಗ್ತಿರುವಂಥ ಬಸ್ ಇದು. ನಮ್ಮ ಮನೆಯವ್ರು ಮುಂದಕ್ಕೆ ಹೋಗಿ ಕೂತ್ಕೊಬಿಡು, ಸುಮ್ಮನೆ ಇಲ್ಲಿ ಎತ್ತಾಕುತ್ತೆ ಅಂತ ಹೇಳಿದರು. ಮಧ್ಯದಲ್ಲಿ ಹೋಗಿ ಕೂತ್ಕೊಂಡೆ. ಇನ್ನು ಅಲ್ಲಿಂದ ಬಂದ್ವಿ ನಾವು. ಬಂದ ತಕ್ಷಣ ನನಗೆ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಪರಿಚಯರು ಸಿಕ್ಕಿದ್ರು. ಅಲ್ಲಿ ಇನ್ನೂ ಮನೆಗೆ ಕರೆದ್ರು, ಬಾರಮ್ಮ ಮನೆಗೆ ಅಂತ ಹೇಳ್ಬಿಟ್ಟು. ತುಂಬ ಹತ್ರದಾರೆ ಅವರು. ಸೊ ಅವ್ರ ಮನೆಗೆ ಹೋಗಿ ಬರೋಷ್ಟರಲ್ಲಿ ನಾನು 10 ಗಂಟೆ ಆಗೋಗ್ಬಿಡ್ತು. ಅದನ್ನೆಲ್ಲ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಡೈರೆಕ್ಟಾಗಿ ಮನೆಗೆ ಬಂದು ಮಸಾಲೆಗೆಲ್ಲ ರೆಡಿ ಮಾಡಿಬಿಟ್ಟೆ. ಆಲ್ರೆಡಿ ನಮ್ಮ ಅಕ್ಕ ಊರು ಅಂತ ಇದ್ರು, ಇಷ್ಟು ಲೇಟಾಗಿ ಬಂದ್ರಿ ನೀವು, ಯಾವಾಗ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನೇನು ಬಂದುಬಿಟ್ಟು ಮಟನ್ ಸಾರು ಮಾಡಬೇಕು ಇವಾಗ. ನನ್ನ ಮಗ ಮಟನ್ ತೊಗೊಂಡು ಬಂದಿದ್ದ. ಮಟನ್ ತೊಗೊಂಡು ಬಂದುಬಿಟ್ಟು ಅಲ್ಲೇ ರೆಡಿ ಮಾಡಿ ಇಟ್ಟಿದ್ದ. ಇವಾಗ ಸಾಂಬಾರು ಮಾಡಬೇಕು. ಇನ್ನೊಂದು ಮನೆಯಲ್ಲಿ ಮಟನ್ ಎಲ್ಲ ಒಳಗಡೆ ತೊಗೊಳೋದಿಲ್ಲ ಅವರು. ಇಲ್ಲಿ ಇನ್ನೊಂದು ಮನೆ ಪಕ್ಕದ ಮನೆಯಲ್ಲಿ ಇವಾಗ ಮಟನ್ ಸಾರು ಮಾಡ್ತಿರುವಂಥದ್ದು. ನಾನು ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ವಿಡಿಯೋಗಳೆಲ್ಲ ಆಲ್ರೆಡಿ ಹೇಳಿದ್ದೀನಿ. ಅವ್ರದ್ದು 2 ಮನೆ ಇರೋದು ಅಕ್ಕಪಕ್ಕನೇ. ಇನ್ನು ಮೊನ್ನೆ ಪರ್ಚೇಸ್ ಮಾಡಿರೋ ಮನೆ ಮತ್ತು ಸೈಟು ಅಂತ ಹೇಳ್ಬಿಟ್ಟು. ಸೊ ಒಂಥರ ಹೆಂಗಿತ್ತು ಅಂತಂದರೆ ನಮಗೆ ಎಲ್ಲೋ ನಾವು ಹೊಲದಲ್ಲಿ ಹೋಗ್ಬಿಟ್ಟು ಒಂಥರ ಪಿಕ್ನಿಕ್ ಮಾಡಿದ್ವಿ ಅನ್ನೋ ಫೀಲ್ ಬಂತು ಅಂತಲೇ ಹೇಳ್ಬೋದು. ಕೊನೆವರೆಗೂ ನೋಡಿ, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೋಡಿ, ಮೇಕೆ, ಕುರಿಗಳು, ಏನೋ ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನ ಅಂತೂ. ಇನ್ನು ನಾವೇನು ಮಾಡಿದ್ವಿ, ಮಸಾಲೆ ಎಲ್ಲ ನಾನು ನನ್ನ ಸೊಸೆ ಇಬ್ಬರು ರುಬ್ಕೊಂಡು ಈ ಮನೆ ಹತ್ರ ಬಂದ್ವಿ. ಬಂದಿನ ಹುಡುಗಿ ಸ್ಟವ್ ಅಣ್ಸೋಕೆ ಹೋಗಿದೆ. ಅದು ಸ್ವಲ್ಪ ಏನೋ ಸ್ಮೆಲ್ ಬಂದಿದೆ. ಫಸ್ಟು ನನ್ನ ಮಗ ಅಣಿಸಿದ್ನಂತೆ, ಸ್ಮೆಲ್ ಬಂದುಬಿಡ್ತಂತೆ. ಅಮ್ಮ ಯಾಕೋ ಗಾಳಿ ಆಡ್ತಿದೆ ಕಣಮ್ಮ ಅಂತ ಅಂದ. ಹಂಗಂದ ತಕ್ಷಣವೇ ಮತ್ತು ಹೇಗೋ ಮಾಡೋದು, ಇನ್ನೊಂದು ಸ್ಟವ್ ತೊಗೊಂಡು ಬರ್ತೀನಿ ಅಂತ ಒಳಗಡೆ ಹೋದ. ನಾವು ಅಷ್ಟರಲ್ಲಿ ನಾನು ನಮ್ಮ ಶಿಲ್ಪ ಅಂದರೆ ನನ್ನ ಸೊಸೆ ಏನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದರೆ, ಸುಮ್ಮನೆ ಒಲೆಯಲ್ಲೇ ಮಾಡಿಬಿಡೋಣ, ಅಡುಗೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ ಅತ್ತೆ, ಆಗಿದ್ದರೆ ಒಲೆಯಲ್ಲೇ ಮಾಡೋಣ ಅಂಥೇಳಿ, ಇನ್ನು ಒಲೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಇನ್ನು ಇದೇ ನೋಡಿ ಮನೆ, ಅಲ್ಲೇ ಮನೆ ಮುಂದೆನೇ ಕಾರ್ ನಿಲ್ಲಿಸ್ಕೊಂಡಿರ್ತಾರೆ. ಇದೇ ಹೊಸ ಕಾರ್ ಹೇಳಿದ್ದು ನಾನು. ಇದನ್ನೇ ಇವಾಗ ನಾವು ತುಮಕೂರಿಗೆ ತೊಗೊಂಡೋಗಿ ಸ್ವಲ್ಪ ಎಲ್ಲ ರೆಡಿ ಮಾಡಿಸೋದಿದೆ. ಸೊ ಅಲ್ಲಿ ಕೂಡ ಬಾತ್ರೂಮು, ಅಟ್ಯಾಚ್ ಬಾತ್ರೂಮ್ ಎಲ್ಲ ಮಾಡಿಸಿದ್ದಾರೆ. 2 ಮನೆ ಇದೆ. ಈ ಮನೆ ಒಳಗಡೆ ಒಂದು ಮನೆ ಒಳಗಡೆ ನೋಡಿ, ಈ ಕಡೆ ಒಂದು ಡೋರ್ ಇದೆ. ಅಲ್ಲಿ ಮೇಕೆ ಬಿಟ್ಕೊತಾರೆ ನೈಟು. ಇದು ಏನು ಯಾರಿಗೂ ಬಾಡಿಗೆನೂ ಕೊಟ್ಟಿಲ್ಲ, ಸುಮ್ಮನೆ ಒಂದು ಹೀಗೆ ಗೆಸ್ಟ್ಗಳು ಬಂದಾಗ ಮಟನ್ ಸಾರು ಮಾಡೋಕ್ಕೆ, ಜಾತ್ರೆ ಆ ಥರ ಎಲ್ಲ ಆದಾಗ ಮಟನ್ ಸಾರುಗಳು, ಚಿಕನ್ ಸಾರುಗಳು ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ನೋಡಿ ನನ್ನ ಸೊಸೆ ನೋಡ್ತಿದ್ದಾಳೆ. ಅತ್ತೆ ಸ್ಮೆಲ್ ಬರ್ತಾ ಇಲ್ಲ, ಇವರು 2 ಆನ್ ಮಾಡಿಬಿಟ್ಟು ಬಟನ್ನ ಗ್ಯಾಸ್ನ ಬಿಟ್ಬಿಟ್ಟಿದ್ದಾರೆ, ಅದಕ್ಕೆ ಸ್ಮೆಲ್ ಬಂದೈತೆ ಅಂತ ಹೇಳ್ತಾ ಇದ್ಲು ಅವಳು. ನನ್ನ ಮಗ ಹಂಗೆ ಮಾಡಿದ್ದಾನೆ, 2 ಆನ್ ಮಾಡಿಬಿಟ್ಟಿದ್ದಾನೆ ಈ ಕಡೆ. ಅಲ್ಲಿ ಅದು ಗ್ಯಾಸ್ ಆನ್ ಮಾಡಿದ್ರೆ ಸ್ಮೆಲ್ ಬರ್ದಂಗೆ ಇರುತ್ತಾ, ಅವನು ಆ ಥರ ಎಡವಟ್ಟು ಕೆಲಸ ಮಾಡಿ ಕೂತಿದ್ದಾನೆ. ಹಂಗಂದ ತಕ್ಷಣ ಇನ್ನು ಬಾರಮ್ಮ ಹೋಗ್ಲಿ ತಗೋ ಒಲೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನೀಗ ನೋಡಿ ಸೌದೆ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಸೌದೆಗಂತೂ ಟೆನ್ಷನ್ನೇ ಇಲ್ಲ ಬಿಡಿ, ಮನೆ ಹತ್ರನೇ ತುಂಬಾ ಸೌದೆಗಳು ಹಾಕ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಎಲ್ಲ ಮೇಕೆ ಮರಿಗಳಿಗೆಲ್ಲ ಸೊಪ್ಪು ಅದೆಲ್ಲ ಕಟ್ಕೊಂಡು ಬಂದು ಹಾಕ್ತಾರಲ್ವ,
ಸೊ ಹಾಗಾಗಿ ಆ ಸೌದೆ ಎಲ್ಲ ತೊಗೊಂಡು ಆ ಕಡೆ ಹಾಕಿರ್ತಾರೆ. ಮತ್ತು ದೊಡ್ಡ ದೊಡ್ಡ ಸೌದೆ ಕಟ್ಟಿಗೆಗಳು ಕೂಡ ಇದ್ದಾವೆ. ಏಕೆಂದರೆ ಹಬ್ಬಗಳಿಗೆಲ್ಲ ದೊಡ್ಡ ದೊಡ್ಡ ಸೌದೆಗಳೆಲ್ಲ ಬೇಕಲ್ವ, ಒಲೆಯಲ್ಲೇ ಅಡುಗೆ ಮಾಡೋದು. ಸ್ಟೌವಲ್ಲಂತೂ ಸಾಧ್ಯನಿಲ್ಲ ಮಾಡೋಕ್ಕೆ, ಗ್ಯಾಸಲ್ಲೂ ಮಾಡಲ್ಲ, ಸ್ಟೌವಲ್ಲೂ ಮಾಡಲ್ಲ ಬಿಡಿ ಅಡುಗೆನ. ಎಲ್ಲ ದೊಡ್ಡ ದೊಡ್ಡ ಮಟನ್ ಸಾರುಗಳು 1, 2, 3 ಈ ರೀತಿ ಎಲ್ಲ ಮರಿ ಮೇಕೆಗಳೆಲ್ಲ ಕೊಯ್ದಾಗ ಆ ರೀತಿ ಮಾಡ್ತಾರೆ. ಸೊ ಹಾಗಾಗಿ ಯಾವಾಗಲೂ ಸೌದೆ ಸ್ಟಾಕೇ ಇರುತ್ತೆ. ಸೊ ಇನ್ನೇನು ಇವಾಗ ಒಲೆ ಅಂಟಿಸಿದ್ದೀವಿ ನೋಡಿ ಅಡುಗೆ ಮಾಡೋಕ್ಕೆ. ಏನೋ ಒಂಥರ ತುಂಬ ಒಳ್ಳೆ ಫೀಲ್ ಬರುತ್ತೆ ಒಲೆಯಲ್ಲಿ ಅಡುಗೆ ಮಾಡೋದು. ಏನಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಯಾಕೆಂದರೆ ಸೆಕೆ ನೀರು ಉಡ್ತಾ ಇತ್ತು, ಅರ್ಧ ಬಿಸಿಲು ಬಡಿತಾ ಇತ್ತು, ಅರ್ಧ ನೆರಳಿತ್ತು. ಆದರೂ ಕೂಡ ಮಾಡಲೇಬೇಕು ನಾನು ನಮ್ಮ ಹುಡುಗಿ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀವಿ. ಇನ್ನು ಒಲೆ ಅಂಟಿಸಿದ್ದಾದಮೇಲೆ ಇವಾಗ ಪಾತ್ರೆ ಇಟ್ಬಿಟ್ಟು ಮಟನ್ ಹಾಕಿ ಉರಿಬೇಕಷ್ಟೇನೆ. ಇನ್ನೇನು ಮಟನ್ ಹಾಕಿ ಫಸ್ಟು ಎಣ್ಣೆ ಹಾಕಿ ಎಣ್ಣೆಗೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಿ, ಆ ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಅರಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೀರು ಬಿಟ್ಕೋಬೇಕು. ಸುತ್ತು ನೀರು ಬಿಟ್ಕೊಂಡು ಆ ನೀರು ಇಮ್ರಿ ಸುತ್ತು ಎಣ್ಣೆ ಬಿಟ್ಕೋಬೇಕು. ಮತ್ತು ಆ ರೀತಿ ಉರಿಬೇಕು. ಆವಾಗಲೇ ಮಟನ್ ತುಂಬ ಚೆನ್ನಾಗಿ ಆಗೋದು, ಟೇಸ್ಟ್ ಕೂಡ ಚೆನ್ನಾಗಿರೋದು, ಉಪ್ಪೆಲ್ಲ ಚೆನ್ನಾಗಿ ಹಿಡಿಯೋದು. ಇನ್ನು ತಳಾಂಟ್ಬಿಡುತ್ತೆ ನೀಟಾಗಿ ನಾವೇನಾದರೂ ತಿರುಗಿಸಿಲ್ಲ ಅಂತಂದರೆ. ಸೊ ಹಾಗಾಗಿ ನಾನು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ತಿರುಗಿಸ್ದೆ. ಮೊಕ್ಕೆ ಹೊಡಿತಾ ಇತ್ತು ಬಿಸಿಲೆಲ್ಲ, ಸಿಕ್ಕಾಪಟ್ಟೆ ಬೆವ್ರು ಕಿತ್ಬಿಟ್ಟಿತ್ತು ನೋಡಿ ನನ್ನ ಮುಖ. ಏನು ಗೊತ್ತಾ, ಈ ರೀತಿ ಬೆವ್ರು ಕೀಳೋದ್ರಿಂದ ಮುಖ ಒಂದು ಫೇಶಿಯಲ್ ಮಾಡಿರೋ ಥರನೇ ಆಗುತ್ತೆ ಬಿಡಿ. ಸೊ ಅಷ್ಟು ಗ್ಲೋಯಿಂಗ್ ಬರುತ್ತೆ ಸೆಕೆ ನೀರು ಚೆನ್ನಾಗಿ ಬಂದುಬಿಟ್ರೆ. ಸೊ ಇನ್ನೇನು ನಾನು ಪಾತ್ರೆಗೆ ಎಲ್ಲ ಮಟನ್ ಕುದಿಯೋಕ್ಕೆ ಬಿಟ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ. ಮಾವಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನಿಮಗೆ ಕಾಣಿಸ್ತಿಲ್ಲ ಗೊತ್ತಿಲ್ಲ, ತುಂಬ ಮಾವಿನಕಾಯಿ ಹಿಡ್ದಿದೆ. ಮನೆ ಮುಂದೆ ಒಂದು ಮರ ಇದೆ, ಸೊ ತೆಂಗಿನ ಮರಗಳು, ಮಾವಿನ ಗಿಡಗಳು. ನಿಮ್ಗೆ ಇನ್ನೂ ತೋರಿಸ್ತೀನಿ ಕೊನೆವರೆಗೆ ಏನೆಲ್ಲ ಗಿಡಗಳು ಹಾಕ್ಕೊಂಡಿದ್ದಾರೆ ಅಂದರೆ ಒಂದು ತೋಟನೇ ಬೆಳೆಸ್ಬಿಟ್ಟಿದ್ದಾರೆ ಬಿಡಿ, ಅಷ್ಟು ಚೆನ್ನಾಗೈತೆ ಮನೆ ಸುತ್ತಿರೋ ಜಾಗ ಇರೋದ್ರಿಂದ. ಇನ್ನು ನೀರಿಗೂ ಏನು ಟೆನ್ಷನ್ ಇಲ್ಲ, ನೀರೆಲ್ಲ ಚೆನ್ನಾಗಿ ಬರ್ತಾ ಇರುತ್ತಲ್ವ. ಸೊ ಹಾಗಾಗಿ ಸೊ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ನೋಡ್ತಾ ಹೋಗಿ. ಇವರೇ ಮಾಡಿರೋದೈತಲ್ಲ, ಎಣ್ಣೆ ಬಂದೈತೆ ಶಿಲ್ಪ. ಎಣ್ಣೆ ಬಂದ ತಕ್ಷಣ ಮಸಾಲೆ ಇದ್ರೆ ಕೊಬ್ಬು ಇವಾಗ ಹಾಕಿದ ತಿಂತಿದ್ದಲ್ಲ. ಹೌದಾ, ಅಲ್ಲ ಕೊಬ್ಬಿನ ಹಾಕಿಲ್ಲ ತಾನೆ, ಕೊಬ್ಬು ಹಾಕಿಷ್ಟು ಬೇಗ ಹಾಕಿದ್ಯಾ ಅಮ್ಮ ಈ ಕಡೆ. ಇದು ಆಮೇಲೆ ನೀರು ಇದು ಹಾಕೋಣ. ಭಾಳ ಚೆನ್ನಾಗಾಗುತ್ತೆ ಒಲೆ ಮಾಡ್ತೀವಲ್ಲ. ಸ್ವಲ್ಪ ಕುದಿಬೇಕಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹೋಗಲ್ಲ, ಕುಕ್ಕರ್ ಇಡ್ಸಲ್ಲ, ಏನಿಲ್ಲ, ಅವೆಲ್ಲ ಯಾವ ಪದ್ಧತಿ ಅಲ್ಲಿ ಉಸಿರಾಡೋಕ್ಕಾಗಲ್ಲ ಬಗೆಗೆ. ಪಾತ್ರೆ ಒಂದು ಸ್ವಲ್ಪ ಸೇರ್ ಮಾಡುತ್ತೆ, ಅದನ್ನು ಕೆಳಗೆ ಜಗ್ಗೈತೆ. ಆ ಬಟ್ಟೆ ತಗೊಂಡು ಸ್ವಲ್ಪ ಇಟ್ಟು ಮುಂದೆ ಆ ಕಡೆ ಹಂಗೆ ಕರೆಕ್ಟಾಗೈತಲ್ಲ ಈಗ. ಆದರೂ ಕೂಡ ಇರಲಿ ಅಲ್ಲಿ ಒಯ್ಯಿ ಅದನ್ನು. ಇದು ಇಲ್ಲ ಕಷ್ಟಿದೆ ಇಲ್ಲ. ಅದನ್ನ ತೆಗಿ, ಹತ್ತಿತ್ತನ್ನ ಬಾಗ್ಲು ಅಡ್ಡ ಆಗ್ತದೆ. ಸುಮ್ಮನೆ ಕೆಲಸ ಇಲ್ದಿತ್ತ ಕೆಲಸ ಮಾಡ್ತೀವಿ ನೋಡು. ಬುಡು ಹೊಡಕ್ ತಂದಿದ್ದಾನೆ. ಅಯ್ಯೋ ಮುಳ್ಳು, ಅವರೆಲ್ಲ ಅರ್ಥ ಇಲ್ದವ್ರು. ಆ ಸಿಲಿಂಡರ್ ನೋಡ ಅಪ್ಪಿ, ಟ್ರೈನ ನೀರು ತಗೋಬ ಕುಡಿಯಕ್ಕೆ. ಬೇಗ ಆಗುತ್ತೆ ಹೇಳಮ್ಮಿ. ಇನ್ನು ಕುದಿಬೇಕು, ನೀರು ಖಾರ ತಗೋಬೇಕು ನೋಡೋದು.
ಸೊ ಏನಾಯಿತು ಗೊತ್ತಾ, ನಾವು ಒಂದು 3/4% ನೀರನ್ನ ಹಾಕಿ ಇಟ್ಟಿದ್ದೀವಿ ಈಗ ಒಲೆ ಮೇಲೆ. ಚೆನ್ನಾಗಿ ಒಂದು ಗಂಟೆಗಟ್ಟಲೆ ಅದನ್ನೆಲ್ಲ ಮಸಾಲೆ ಹಾಕಿ ಕುದಿಸ್ಕೊಂಡ್ವಿ. ಏಕೆಂದರೆ ಮಟನ್ ಸಾರು ಮಾಡೋದ್ರಲ್ಲೈತೆ ಅದು ಸ್ವಲ್ಪ ಬಲ್ತಿರೋ ಮಟನ್ ಆದರೆ ಸ್ವಲ್ಪ ಬೇಗ ಕಷ್ಟನೇ ಇರುತ್ತೆ. ಇನ್ನು ಸ್ವಲ್ಪ ಬಲ್ತಿರೋ ಮಟನೇ ಆಗಿತ್ತಿದು. ನಾವೇನು ಅಂದ್ಕೊಂಡ್ವಿ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೂ 3/4 ಪಾತ್ರೆ ನೀರು ಹಾಕಿಬಿಟ್ಟು ಕುದಿಸ್ತಾ ಇದ್ದೀವಿ ಮಟನ್ ಸಾರನ್ನ. ಅದು ಏನಾಯಿತು ಅಂತಂದರೆ ಬೇಯ್ತಾ 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 ನೀರೆಲ್ಲ ಹಿಂಕೋಬಿಡ್ತು. ಇನ್ನೂ ಜಾಸ್ತಿ ಹಾಕ್ಬೇಕಿತ್ತು ನೀರು ಅಂತ ಅನ್ನಿಸ್ತು. ನಮ್ಮ ಹುಡುಗಿ ಸಾಕ್ಬಿಡತ್ತೆ ಗಟ್ಟಿ ಇರಲಿ ಸಾಂಬಾರು, ಏಕೆ ಅಂತಂದರೆ ಇನ್ನು ನೆಕ್ಸ್ಟು ಡೇನೇ ಸೋಮವಾರ ನಾವು ತಿನ್ನಲ್ಲ. ಚೆನ್ನಾಗಿತ್ತು, ಸ್ವಲ್ಪ ಚೆನ್ನಾಗಿತ್ತು ಸಾರು. ಎಲ್ಲ ಬಲ್ತಿದ್ರು ಕೂಡ ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಾಗುತ್ತೆ. ಬೆಂಕಿ ನೋಡು ಹಂಗೆ ಆಡ್ತೀವಿ. ಹಲೋ, ಎಣ್ಣೆ ಐತಲ್ಲಿ. ಹಲೋ ಹೇಳಪ್ಪ. ಇಲ್ಲ ಇಲ್ಲ, ಇಲ್ಲಿ ಮಾತಾಡ್ತಿದ್ದೆ, ಏನೋ ಎಣ್ಣೆ ಐತಂತ ಹೇಳ್ತಾ ಇದ್ದೆ. ಯಾವ ಬೇಕಿತ್ತು? ಹೌದಾ, ನಾನು ಊರಿಗೆ ಬೇರೆ ಬಂದಿದ್ದೆ ಅಪ್ಪಿ. ಬರ್ತೀನಿ ಊರಿಗೆ ಹಿಂದೇನೋ, ಬಟ್ ಇವತ್ತು ಎಂದಿನಾಗೆ ಅಂತಿದ್ಯಾ, ನಾನು ಕನ್ಫರ್ಮ್ ಮಾಡ್ಕೋಬೇಕಲ್ಲ. ಏನು ರೇಂಜ್ಗೆ ಬ್ಲೌಸು ಹ್ಯಾಂಡ್ ವರ್ಕಿಂದು? 2,000 ರೇಂಜ್ಗಿಲ್ಲ. ಡಿಸೈನ್ ಏನಾದ್ರು ಸೆಲೆಕ್ಟ್ ಇದೆಯಾ? ಹೊಲಿಯೋ ಚಾರ್ಜ್ ಬೇರೆ ಇರುತ್ತಪ್ಪಿ. 2,000 ರೂಪಾಯಿಗೆ ವರ್ಕ್ ಮಾಡಿಸ್ಬೇಕಾ? ಓ ಹಂಗೆ ಹ್ಯಾಂಡ್ ವರ್ಕು ಅಷ್ಟು ಕಮ್ಮಿಗೆಲ್ಲ ಚೆನ್ನಾಗಿರಲ್ಲ, 2,000 ರೂಪಾಯಿಗೆಲ್ಲ. ಒಬ್ರೊಬ್ರು ಬರಲ್ಲ ಮನೆ ತಕೋ ಅಷ್ಟೊಂದು ಓದ್ತಿದ್ರ. ಬಿಸ್ಲಿಗೆ ಹೂವು ಬರಲ್ವಾ? ಕನಕಾಂಬ್ರ ಮಾತ್ರ ಹೊಡಿತಾವೇನೋ ಚೆನ್ನಾಗಿ. ಮಳ್ಳೆ ಹೂವು, ಕಳ್ಳೆ ಹೂವು, ಮಳ್ಳೆ ಹೂವು, ಕನಕಾಂಬ್ರ ಚೆನ್ನಾಗಿ ಬರ್ತವೆ.
ಬತ್ತನ್ ಬಾರಲೆ. ಬರೀ ಎಡವಟ್ಟು ಕೆಲಸ, ಬರೀ ಎಡವಟ್ಟು ಪಾರ್ಟಿ ಅದು. ಎಡವಟ್ಟು ಮೋಟ್ರ್ ಅಲ್ಲೇ ಇರಲ್ಲ. ಲೈಟ್ ಆಫ್ ಮಾಡಿ ಪ್ರೇರಣಾ. ಸೊ ಅಕ್ಕರ ಮನೆಯಿಂದ ಬಂದು ಅಮ್ಮರ ಮನೆಗೆ ಬಂದ್ವಿ ನಾವು. ಅಲ್ಲಿಂದ ಬರೀ 8 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಓಬನಹಳ್ಳಿ ಅಂತ, ಪರಶುರಾಮಪುರದಿಂದ ಓಬನಹಳ್ಳಿ 8 ಕಿಲೋಮೀಟರ್ ಆಗುತ್ತೆ. ಅಮ್ಮನ ಮನೆಗೆ ಬಂದ ತಕ್ಷಣ ಅಮ್ಮನ ಮಾತಾಡ್ಸ್ಕೊಂಡು ಹೋಗೋಣ, ಹಾಗೆ ಅಣ್ಣನ ಅಮ್ಮನ ಇಬ್ಬರನ್ನು ಕೂಡ ಅಂತ ಹೇಳಿದ್ರೆ ಅವರು ಕರ್ಗೋಡು ಮಾಡಿದರು. ನಮ್ಮಮ್ಮ ತಿಂತಾ ಇದ್ದೀನಿ ನೋಡಿ ಬೆಳಗ್ಗೆನೆ. ನಾವು 6 ಗಂಟೆಗೆ ಮನೆ ಬಿಟ್ಟಿದ್ದು. ಸೊ ಇಲ್ಲಿಗೆ ಬರೋಷ್ಟೊತ್ತಿಗೆ ಇನ್ನೇನು ಅಲ್ಲೆಲ್ಲ ಕಾರ್ ತೆಗೆದು ಎಲ್ಲ ಇದು ಮಾಡೋಷ್ಟೊತ್ತಿಗೆ ಆಯಿತು ಒಂದು 7 ಗಂಟೆ. ಸೊ ಒಂದು ಕರ್ಗೋಡು ತಿಂತಾ ಇದ್ದೆ ನಾನು ಬೆಳಗ್ಗೆ. ಇನ್ನು ಅಣ್ಣ ಬೇರೆ ಎಲ್ಲ ಹುಲ್ ಕಿತ್ಕೊಂಡು ಬರೋಕ್ಕೆ ಹೋಗಿದ್ರು. ದನ ಕರುಗಳೆಲ್ಲ ಕಟ್ಕೊಂಡಿದ್ದಾರೆ ಅವರು ಕೂಡ. ಸೊ ದನ ಕರುಗಳಿಗೆಲ್ಲ ಹುಲ್ಲು ಬೇಕಲ್ವಾ. ಸೊ ಹಾಗಾಗಿ ಇಂದಿನ ವಿಡಿಯೋಗಳಲ್ಲಿ ನಮ್ಮ ಹೊಲ ಮನೆ ಎಲ್ಲ ತೋರಿಸಿದ್ದೀನಿ ನಾನು ಆಲ್ರೆಡಿ. ನನ್ನ ತವ್ರ ಮನೆ ಇದು. ಸೊ ಅಮ್ಮನ್ನ ಮಾತಾಡಿಸ್ಕೊಂಡು ಅಣ್ಣನ ಮಾತಾಡ್ಸ್ಕೊಂಡು ಹೋಗೋಣ ಅಂಥೇಳಿ ನಾವೇನು ಜಾಸ್ತಿ ಹೊತ್ತಿರಲಿಲ್ಲ. ನಮ್ಮಮ್ಮ ನೋಡಿ ಅಲ್ಲಿ ಬರ್ತಾ ಇದ್ದಾರೆ. ಸ್ವಲ್ಪ ತಿದ್ವಿ ಅಷ್ಟೇನೆ. ಅವರು ಟೀ ಮಾಡ್ತೀನಿ ಅಂದರು, ಬೇಡ ಅಂತಂದ್ವಿ, ಮನೆಯಲ್ಲೇ ಕುಡ್ಕೊಂಡು ಹೋಗಿದ್ವಲ್ಲ. ಸೊ ಹಾಗಾಗಿ ಇನ್ನು ಅಲ್ಲಿಂದ ನಾವು ತುಮಕೂರು ಕಡೆಗೆ ಹೊರಟಿದ್ದೀವಿ. ಜರ್ನಿ ನಮ್ಮ ತುಮಕೂರು ಕಡೆ. ಇನ್ನು ಅಲ್ಲಿಂದ ಬರೀ 2 ಅವರ್ ಆಗುತ್ತೆ ಅಷ್ಟೇ. ಪರಶುರಾಮಪುರದಿಂದ ತುಮಕೂರು ಬರೀ 2 ಅವರ್ ಕರೆಕ್ಟಾಗಿ ಬಂದರೆ ಅಷ್ಟೇನೆ. ಸೊ ಫೈನಲಿ ನಾನು, ನಮ್ಮ ಮನೆಯವರು, ನಮ್ಮ ಶಿಲ್ಪ, ನಮ್ಮ ಪ್ರವೀಣ 4 ಜನನು ತುಮಕೂರಿಗೆ ಬರ್ತಾಯಿದ್ದೀವಿ. ಸೊ ಇನ್ನು ಅವಳಿಗೂ ಇವಾಗ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಕು ಇವತ್ತು. 10ನೇ ತಾರೀಕು ಬನ್ನಿ, ಸಾರಿ 16ಕ್ಕೆ ಬನ್ನಿ ಅಂತ ಹೇಳಿದರು ಮೇಡಮು. ಸೊ ಆಗಿರಲಿಲ್ಲ, ಸ್ವಲ್ಪ ಲೇಟ್ ಆಯಿತು ಅಷ್ಟೇನೆ. ಇನ್ನು ಮಾತಾಡಿಕೊಂಡು ಅಲ್ಲೊಂದು ಕೋಗಿಲೆ ಬಂತು. ನಾನೇನಂತಂದೆ, ಅದನ್ನು ಕೋಗಿಲೆ ಅಂತ ಹೇಳದ್ಬಿಟ್ಟು ಅದನ್ನೇನೋ ಬೇರೆ ಹೆಸರು ಹೇಳಿದೆ. ನಗ್ತಾಯಿದ್ರು ಎಲ್ಲರೂ ಸೇರಿಕೊಂಡು, ನನ್ನ ಕಾಮಿಡಿ ಮಾಡಿಕೊಂಡು, ಅದ್ರ ಹೆಸರು ಬರಲ್ವ ನಿನಗೆ ಹೇಳೋಕ್ಕೆ ಅಂತ. ಸೊ ಇನ್ನೇನು ಇವಾಗ ಮುಖಗಳೆಲ್ಲ ಒಂಥರ ಆಗಿದ್ದಾವೆ. ರಾತ್ರಿಯೆಲ್ಲ ನಿದ್ದೆ ಮಾಡಿದರೂ ಕೂಡ ಒಂಥರ, ನಾನು ಏನು ಫ್ರೆಶ್ ಅಪ್ ಏನೂ ಆಗಲಿಲ್ಲ. ಮುಖ ಒಂದು ತೊಳ್ಕೊಂಡು ಹೂವು ಇದ್ದು ಮುಡ್ಕೊಂಡು ಮಲ್ಲಿಗೆ ಹೂವು ನಿಮಗೆಲ್ಲ ತೋರಿಸಿದ್ನಲ್ಲ ಮನೆ ಮುಂದೆ ತೋಟ ಎಲ್ಲ ಎಷ್ಟು ಚೆನ್ನಾಗಿತ್ತು. ಅವ್ರು ಪ್ರತಿಯೊಂದು ತೋಟ ಥರದ್ದು ಬೆಳೆಸ್ಬಿಟ್ಟಿದ್ದಾರೆ ಮನೆ ಮುಂದೆ ಅಂತೂ. ಎಲ್ಲ ಹೂಗಳು ಸಿಗ್ತವೆ. ನನಗಂತೂ ತುಂಬ ಇಷ್ಟ ಆದವು. ಹೂಗಳು ಮುಡ್ಕೊಂಡೆ ನಾನು, ತಲೆ ಗಮ್ಮಂತ ಇತ್ತು. ಇನ್ನು ಬಂದು ಫ್ರೆಶ್ ಅಪ್ ಆಗಬೇಕು, ಬೇರೆ ಕಡೆ ಹೋಗೋದು ಕೂಡ ಇದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲಿಗೆ ಹೋಗಿದ್ವಿ ಏನು, ಅವತ್ತು ಬಸವನ ಜಯಂತಿ ದಿನ ಆಗಿರುತ್ತೆ ನಾವು ವಾಪಸ್ ಬಂದಿದ್ದ ದಿನ. ಸೊ ಬಸವನ ಜಯಂತಿ ದಿನ ಎಲ್ಲಿ ಹೋಗಿದ್ವಿ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತವೆ. ಇನ್ನೂ ಟ್ರಿಪ್ ಬೇರೆ ಪ್ಲ್ಯಾನ್ ಮಾಡಿದ್ದೀವಿ. 28ನೇ ತಾರೀಕು ಹೋಗೋದಿದೆ. ಅದು ಯಾವಾಗ ಏನು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅನೌನ್ಸ್ ಮಾಡ್ತೀನಿ. ಸೊ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಎಲ್ಲ ನೋಡಿದ್ರಲ್ಲ, ಅಕ್ಕರ ಮನೆ ಎಷ್ಟು ಚೆನ್ನಾಗಿತ್ತು, ತೋಟದ ಥರ ಬೆಳೆಸಿದ್ದಾರೆ ಹೂವಿನ ಗಿಡಗಳೆಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಅಣ್ಣರ ಮನೆಯೂ ಇಂದಿನ ವಿಡಿಯೋಗಳಲ್ಲಿ ಮಸ್ತಾಗಿ ತೋರಿಸಿದ್ದೀನಿ ಆಲ್ರೆಡಿ. ಸ್ವಲ್ಪ ಶೂಟ್ ಮಾಡಿದ್ದೆ ಅಷ್ಟೇ ನಾನು. ವಿಡಿಯೋ ನೋಡಿರೋರಿಗೆಲ್ಲ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.